ಈಗ ಎ ಮಂಜು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ಸ್ಥಳೀಯವಾಗಿ ಮೈತ್ರಿ ವಿಚಾರವಾಗಿ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಬೆಂಬಲವನ್ನ ನೀಡುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಸೊ ಹೌದಾ ಅಂತ ಒಂದು ಷರತ್ತು ನಿಮ್ ಕಡೆಯಿಂದ ಇದೆಯಾ ಅಂತ? ನೋಡಿ ಮೇಡಮ್, ಇಲ್ಲಿವರೆಗೆ ಯಾವ್ಯಾವ ಕ್ಷೇತ್ರ ಅಂತ ಹೇಳಿ ಇನ್ನೂ ತೀರ್ಮಾನನೇ ಆಗಿಲ್ಲ ಅಲ್ವಾ? ಓಕೆ, ಹಾ, ಟು ಅರ್ಲಿ ಟು ಟಾಕ್. ಆಮೇಲೆ ಈಗ ತೀರ್ಮಾನನೇ ಆಗದೆ ಇದ್ದಾಗ ಈಗ ಅವರು ನಮ್ ಕ್ಯಾಂಡಿಡೇಟ್ ಇವರು ಅಂತ ತೀರ್ಮಾನ ಮಾಡ್ಕೊಂಡು ಹೇಳಿದ್ರು. ಈಗ ಅವ್ರು ಘೋಷಣೆ ಮಾಡ್ಲಿ, ನಮ್ಮ ತೀರ್ಮಾನ ಆಗಿದೆ ಅಂತ ಹೇಳ್ಬೇಕಲ್ವಾ ದೇವೇಗೌಡರು, ಈ ಕ್ಷೇತ್ರ ನಿಮ್ಗೆ ಅಂತ ಹೇಳಿ. ಈಗ ಕೋಯಲೇಷನ್ ಅಲ್ಲಿ ಇರೋದ್ರಿಂದ ಅಲಯನ್ಸ್ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ಅಂತ ಹೇಳಿ ಇಬ್ಬರದು ತೀರ್ಮಾನ ಆಗ್ಬೇಕಲ್ಲ. ಇನ್ನು ಎಲ್ಲೆಲ್ಲಿ ತೀರ್ಮಾನನೇ ಆಗಿಲ್ವಲ್ಲ. ತೀರ್ಮಾನ ಆಗ್ದಲೆ ಈ ತರ ಮಾಡ್ತಕ್ಕಂಥದ್ದು ಇದು ಮೈತ್ರಿ ಧರ್ಮ. ಈಗ ಅವ್ರು ಮಾತಾಡ್ತಾರೆ ಮೈತ್ರಿ ಧರ್ಮದ ಒಂದ್ ಇದಲ್ಲ ಅಂತ ಹೇಳಿ. ಇಟ್ ಇಸ್ ರಾಂಗ್ ಅಲ್ವಾ? ಈಗ ಒಂದ್ ಕಡೆ ದೇವೇಗೌಡ್ರೆ ಹೇಳ್ತಿದ್ದಾರೆ ಹಾಸನ ಮೊಮ್ಮಗನ್ಗೆ ಪ್ರಜ್ವಲ್ಗೆ ಬಿಟ್ಕೊಟ್ಟಿದ್ದೀನಿ ಅನ್ನುವಂಥದ್ದು. ಅಂದ್ರೆ ಒಳಗೆ ಒಪ್ಪಂದಗಳೇನಾದ್ರೂ ಆಗಿದ್ಯಾ ಅಂತ ಬೆಳವಣಿಗೆಗಳೇನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ? ನೋಡಿ, ನಮಗೆ ಗೊತ್ತಿರಂಗೆ ಇಲ್ಲಿವರೆಗೂ ಯಾವ್ಯಾವ ಕ್ಷೇತ್ರ ಯಾರಿಗೆ ಅಂತ ತೀರ್ಮಾನ ಆಗಿಲ್ಲ. ಗೊತ್ತಾಯ್ತಾ? ಈಗ ನಾವು ಮೊದಲಿಂದನೂ ನಮ್ಮ ಪಕ್ಷದವರ ತೀರ್ಮಾನ ಹೋರಾಟ ಏನಿದೆ ಅಂದ್ರೆ ಹಾಸನ ಮಂಡ್ಯದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅನ್ನೋದು ನಮ್ಮ ಎಲ್ಲರ ಅಭಿಪ್ರಾಯ ಇದೆ. ಹಾಸನ ಕ್ಷೇತ್ರ ಕಾಂಗ್ರೆಸ್ ಬೇಕು ಅನ್ನುವಂತ. ಹಾಸನ ಅಥವಾ ಮಂಡ್ಯ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅನ್ನೋದು ನಮ್ಮ ಹೋರಾಟ ಇದೆ. ಏನಕ್ಕೆ ಅಂತ ಅಂದ್ರೆ ನಮ್ಮ ಪಾರ್ಟಿ ಅಸ್ತಿತ್ವ ಉಳಿಬೇಕು ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಅಸೆಂಬ್ಲಿ ಎಲೆಕ್ಷನ್ಸ್ ಇದನ್ನೆಲ್ಲ ಚಿಂತೆ ಮಾಡುತ್ತಾ ಯೋಚನೆಗೆ ಹೋದಾಗ ನಾವು ಪಕ್ಷನ ಸಂಘಟನೆ ಮಾಡೋ ದೃಷ್ಟಿನಲ್ಲಿ ಯಾವ್ದಾದ್ರು ಒಂದಿರ್ಬೇಕು. ಓಲ್ಡ್ ಮೈಸೂರು ಎಲ್ಲ ಅವ್ರಿಗೆ ಬಿಟ್ಬಿಟ್ರೆ ಏನಾಗ್ತದೆ ಅಲ್ವಾ? ಇವರು ಈಗ ಸಮನ್ವಯ ಸಮಿತಿಯಿಂದಲೂ ತೀರ್ಮಾನ ಆಗಿಲ್ಲ, ಯಾವ್ಯಾವ ಕ್ಷೇತ್ರ ಅಂತ ಅನೌನ್ಸ್ ಆಗಿಲ್ಲ. ಈಗ ನಿಮ್ಗೆ ಗೊತ್ತಿದಂಗೆ ಟಿವಿನಲ್ಲಿ ಯಾವ್ಯಾವ ಕ್ಷೇತ್ರ ಯಾವ್ದಕ್ಕೆ ಅಂತ ತೀರ್ಮಾನ ಆಗಿ ಅನೌನ್ಸ್ ಆಗಿದ್ಯಾ? ಇಲ್ಲ, ಇನ್ನು ಯಾವ್ದು ಇಲ್ದೇ ಇದ್ದಾಗ ನಮ್ಗೆ ಈ ಕ್ಷೇತ್ರ ನಮ್ದು ಇದೆ ಯಾವ್ದು ನಮ್ದು ಅದೇ ಇದು ಅಂತ ನನಗೆ ಯಾವ ಗ್ಯಾರಂಟಿ? ಅಲ್ಟಿಮೇಟ್ ಆಗಿ ಇಂತಿಂತದ್ದು ಅಂತ ಘೋಷಣೆ ಆಗ್ಬೇಕಲ್ಲ. ಈಗ ಏನಾದ್ರೂ ಹಾಸನ JDSಗೆ ಅಂತ ಆಗಿ ಪ್ರಜ್ವಲ್ ಅವರೇ ಏನಾದ್ರೂ ಸ್ಪರ್ಧೆ ಮಾಡ್ತಾರೆ ಅಂತಂದ್ರೆ ಅಂತ ಸಂದರ್ಭದಲ್ಲೂ ನೀವು ಬೆಂಬಲವನ್ನ ಕೊಡ್ತೀರಾ ಹೇಗೆ ಅಂತ? ನೋಡಿ, ಅದು ಟು ಅರ್ಲಿ ಟು ಸೇ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಮೊದ್ಲು ಹೇಳಿದೀನಿ, ಅಲಯನ್ಸ್ ಆಗಿ ದೇವೇಗೌಡರು ನಿಂತ್ರೆ ಇಲ್ಲಿ ನಮ್ದೇನ್ ಅಭ್ಯಂತರ ಇಲ್ಲ. ಅಲ್ಲಿ ಅಂಬರೀಷ್ ಕುಟುಂಬಕ್ಕೆ ಅಂಬರೀಷ್ ಮಗನಿಗೆ ಕೊಡಿ ಅನ್ನೋದು ನಾನು ಹೇಳಿದ್ದೀನಿ, ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಎಲ್ಲಾರು ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಇರ್ಬೇಕು. ಯಾಕೆಂತಂದ್ರೆ ಇಲ್ಲಿ ನಾವು ಟ್ರೆಡಿಷನಲಿ ನಾವು ವಿರೋಧ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು JDS ವರ್ಸಸ್ ಕಾಂಗ್ರೆಸ್ ಇಲ್ಲಿ ಅಲ್ವಾ? ನಮ್ಮ ಪಾರ್ಟಿ ಅಸ್ತಿತ್ವ ಮುಂದಿನ ಸ್ಥಿತಿನಲ್ಲಿ ಉಳಿಬೇಕಾದ್ರೆ ಈಗ ನಾವು ಮುಖ್ಯಮಂತ್ರಿನೇ ಕೊಟ್ಟಿದೀವಿ, ಇದೊಂದು ಕೊಡ್ಬೋದಲ್ಲ, ಆಕ್ಚುಲಿ ಬಿಟ್ಕೊಡ್ಬೋದಲ್ಲ ಎಲ್ಲಾದ್ರೂ ಒಂದ್ ಕಡೆ. ಮತ್ತೊಂದ್ ಕಡೆ ಮಂಡ್ಯದಲ್ಲಿ ಸುಮಲತಾ ಅವರೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಸೊ ಇದಕ್ ನೀವೇನ್ ಸಪೋರ್ಟ್ ಮಾಡ್ತೀರಾ? ಹೇಗೆ ನಿಮ್ ಪಕ್ಷದಿಂದ ಟಿಕೆಟ್ ಕೊಡ್ಬೇಕು? ನಾವು ಸುಮಲತಾನಾರು ಮಾಡ್ಲಿ ಅಥವಾ ಅವ್ರ ಮಗನಾರು ಮಾಡ್ಲಿ, ಯಾರು ಮಾಡ್ಲಿ, ನಮ್ಮ ಒಟ್ಟಲ್ಲಿ ನಮ್ ಕಾಂಗ್ರೆಸ್ಗೆ ಕೊಡ್ಬೇಕಲ್ಲಿ. ಈಗ ಹಾಸನದಲ್ಲಿ ನಾವು ಅಲ್ಲಿ ಆ ಮಂಡ್ಯದಲ್ಲಿ ನಮಗ್ ಕೊಟ್ರೆ, ಇಲ್ಲಿ ಹಾಸನದಲ್ಲಿ ದೇವೇಗೌಡರು ಕೊಡ್ಲಿ, ನಮ್ದೇನಿಲ್ಲ. ಬಟ್ ಎರಡೂ ಅವ್ರಿಗೆ ಕೊಟ್ರೆ ನಾವ್ ಎಲ್ಲಿ ಹೋಗ್ಬೇಕು? ಕಾಂಗ್ರೆಸ್ ಪಕ್ಷ ಕಟ್ಟದ ಹೆಂಗೆ ಓಲ್ಡ್ ಮೈಸೂರಲ್ಲಿ? ಸರ್, ಒಂದು ವೇಳೆ ಮಂಡ್ಯ ಕಾಂಗ್ರೆಸ್ ಕೊಟ್ಟು ಹಾಸನದಲ್ಲಿ ಏನಾದ್ರು ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟರು ಕೂಡ ನಿಮ್ಮ ಅಭ್ಯಂತರ ಇಲ್ವಾ? ಇಲ್ಲ ನೋಡಿ, ಯಾವುದೇ ಕಾರಣದಿಂದ ಅದು ಅದೇ ಇಲ್ಲ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿ, ಬಟ್ ನಾವು ನಂದು ವೈಯಕ್ತಿಕವಾದ ದೇವೇನೋ ಗೊತ್ತಿಲ್ಲ, ಇದು ನನ್ ಪ್ರಕಾರ ಎಲ್ರು ಒಪ್ತಾರೆ ಅಂತ ನನ್ನ ಭಾವನೆ. ದೇವೇಗೌಡ್ರೆ ಆದ್ರೆ ನಮ್ದೇನು ಅಭ್ಯಂತರ ಇಲ್ಲ. ದೇವೇಗೌಡ್ರು ಅಲ್ದೇನೆ ಹೋದ್ರೆ ಥಿಂಕ್ ಯೋಚನೆ ಮಾಡ್ಬೇಕಾಗ್ತದೆ. ಬಾರಿ ಕಷ್ಟ. ನಾವೆಲ್ಲ ಆ ರೀತಿ ಆದಂತ ಒಂದು ಸಹಾಯ ಮಾಡ್ತೀವಿ ಅಂತ ಹೇಳೋದಕ್ಕೆ ನಮಗೆ ಆಗಲ್ಲ. ಯಾಕೆ ದೇವೇಗೌಡರು ಇಟ್ ಇಸ್ ಎ ಟಾಲ್ ಫೆಲೋ, ದೊಡ್ಡವರು, ಅವರು ಹಿರಿಯರು, ಪ್ರಧಾನಮಂತ್ರಿ ನಪಾದ್ಯರೇ ಮಾಡಿದ್ದರು, ಈಗ ಮುಖ್ಯಮಂತ್ರಿಯನ್ನು ನಪಾದ್ಯರೇ ಮಾಡಿದ್ದೀವಿ. ಅವ್ರಿಗೆ ಬೇಕಾದ್ರೆ ಟಾಲರೇಟ್ ಮಾಡ್ಬೋದು ನಾವು. ಇದೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ದೇವೇಗೌಡರ ಸ್ಪರ್ಧೆಗೆ ಮಾತ್ರ ನಿಮ್ಮ ಬೆಂಬಲ ಅಂತ ಆಯ್ತು ಅಲ್ಲಿಗೆ?
ದೇವೇಗೌಡರ ಸ್ಪರ್ಧೆ ಇದ್ದು ನಮ್ಮ ಅಲಯನ್ಸ್ ಇದ್ರೆ ಅರ್ಥ ಆಯ್ತಾ, ಓಕೆ ಓಕೆ ಇಲ್ದೆ ಇದ್ರೆ ಇಲ್ಲ, ಸಾಧ್ಯನೇ ಇಲ್ಲ. ನಾವು ಬೆಂಬಲ ಈಗ ದೇವೇಗೌಡರು ಯಾರು ಇಂಥವ್ರಿಗೆ ಮಾಡಿ ಅಂತ ಹೇಳೋದಕ್ಕೆ ನಾವಿಲ್ಲ. ಈಗ ಹಾಗಾದ್ಮೇಲೆ ನಾವು ಅಲಯನ್ಸ್ ಮಾಡ್ಕೊಂಡಿದೀವಿ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಬೇಡ, ರೇವಣ್ಣ ಚೀಫ್ ಮಿನಿಸ್ಟರ್ ಮಾಡಿ ಅಂತ ಒಪ್ಕೋತಾರ ಅವರು? ಹಾಗಿದ್ರೆ ಮೈತ್ರಿ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಿದ್ದೀರಾ ಸರ್ ನೀವು ಅಂತ? ಇಲ್ಲ, ನಾನು ಮೈತ್ರಿ ಬಗ್ಗೆ, ನಂದು ಸರ್ಕಾರದ ಬಗ್ಗೆ ನಂದು ಮಾತಿಲ್ಲ. ಮೈತ್ರಿ ಸರ್ಕಾರದ ಬಗ್ಗೆ ಅದು ಸರ್ಕಾರ ಆಡಳಿತ ಮಾಡೋದು ಮಾಡ್ಕೋತಾರೆ. ನಾನು ಪಕ್ಷದ ಹಿತದೃಷ್ಟಿಯಿಂದ ಮಾತಾಡ್ತಕ್ಕಂಥವ್ರು. ನಾವು ಪಕ್ಷ ಉಳಿಬೇಕು ಅನ್ನೋದ್ರಲ್ಲಿ ನಾವು ಚಿಂತೆ ಮಾಡ್ತಕ್ಕಂಥದ್ದು. ಪಕ್ಷ ಉಳಿಬೇಕಾದ್ರೆ ಯಾವುದೇ ಕಾರಣದಿಂದಲೂ ಮೈತ್ರಿ ಧರ್ಮ ಅಂತ ಅಂದ್ರೆ, ಮೈತ್ರಿ ಅಂದ್ರೆ ಏನು, ಅನ್ಯೋನ್ಯವಾಗಿ ಇಬ್ರು ಹೋಗ್ಬೇಕು, ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೇಕು ಅಂತ ಹೇಳಿ ಮೈತ್ರಿ ಮಾಡ್ಕೊಳ್ಳೋದ ಅರ್ಥ ಎಂತದು, ಎಲ್ಲ ಅತಿ ಹೆಚ್ಚು ಸೀಟನ್ನ ಮೈತ್ರಿಯವರು ಗೆಲ್ಬೇಕು ಅನ್ನೋ ದೃಷ್ಟಿನಲ್ಲಿ ಮೈತ್ರಿ ಮಾಡ್ಕೊಳ್ಳುವಂಥದ್ದು. ಈಗ ಮೈತ್ರಿ ಮಾಡ್ಕೊಂಡ್ರೆ ಲಾಭ ಯಾರಿಗಾಗ್ತದೆ ಜಾಸ್ತಿ, ಅವ್ರಿಗೆ ಲಾಭ ಆಗ್ತದೆ, ನಮ್ಗೆ ಲಾಭ ಕಡಿಮೆ ಅನ್ನೋದು ನನ್ನ ಚಿಂತನೆ. ಇವತ್ತು ಈಗ ನಿಮ್ಗೆ ಗೊತ್ತಿರಂಗೆ ಕುಮಾರಸ್ವಾಮಿ ಅವರು ಈಗ ಹೇಳಿಕೆ ಕೊಡ್ತಾರೆ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅದು ಇದು ಅಂತ ಹೇಳ್ತಕ್ಕಂಥದ್ದನ್ನ ನೀವು ಕೇಳ್ತಾನೆ ಇದ್ದೀರಿ. ಈಗ ರಾಜೀನಾಮೆ ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದು ಅಲ್ವಾ? ಈಗ ನಮ್ಮ ಲೀಡರ್ ಯಾರು ಅಂತ ಅದಕ್ಕೆ ಅವ್ರು ಹೇಳ್ತಾರೆ, ನಮ್ ಸಿಎಂ ಸಿದ್ದರಾಮಯ್ಯ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಂಡು ಆಡ್ತಾರೆ. ಹಾಗಿದ್ರೆ ನಾನ್ ಏನು ಅನ್ನುವಂಥದ್ದು ಅವ್ರ ಪ್ರಶ್ನೆ. ಕಾಂಗ್ರೆಸ್ ಅವ್ರು ನನಗೆ ಬೆಲೆ ಕೊಡ್ತಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಅವ್ರ ಅಳಲು. ಆಯ್ತಪ್ಪ, ಅವ್ರ ಅಳಲಲ್ಲ ರೀ. ಮೈತ್ರಿ ಅಂತ ಅಂದ್ಮೇಲೆ ಈಗ ಹಾಸನದಲ್ಲಿ ನಮ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅವ್ರು ಯಾರೋ ಪ್ರೀತಿ ಮಾಡಿ ಮಾತಾಡಿಸ್ತಾರ? ಅಂದ್ರೆ ಮೈತ್ರಿ ಇದೆ ಹೆಸರಿಗೆ, ಅದ್ರ ಸಮನ್ವಯತೆ ಇಲ್ಲ ಅನ್ನುವಂಥದ್ದು ನಿಮ್ಮ ಮಾತು. ನೋಡಿಲಿ, ನಾವು ನಮ್ಮ ಲೀಡರ್ ಇದು ನಾವು ಇವತ್ತು ರಾಹುಲ್ ಗಾಂಧಿ ನಮ್ ಲೀಡರ್, ಸೋನಿಯಾ ಗಾಂಧಿ ನಮ್ ಲೀಡರ್, ಸಿದ್ದರಾಮಯ್ಯ ಲೀಡರ್ ಇರ್ತೀವಿ. ನಾವು ದೇವೇಗೌಡರ ಲೀಡರ್ ನಮ್ ಲೀಡರ್ ಅಂತ ಹೇಳಕ್ ಆಗ್ತದ? ಕುಮಾರಸ್ವಾಮಿ ಲೀಡರ್ ಅಂತ ಹೇಳಕ್ ಆಗ್ತದ? ನಾವು ಸಾಧ್ಯನೇ ಇಲ್ಲ. ನಮ್ಮ ಪಾರ್ಟಿಯ ಈಗ ನಮ್ಮನ್ ದೇವ್ರಿ, ನಮ್ಗೇನೆ ಅವ್ರ ದೇವ್ರನ್ನ ಅವ್ರನ್ನ ನಾವ್ ಯಾಕೆ ಹೋಗೋಣ ದೇವ್ರು ಅಂತ? ಇಟ್ ಇಸ್ ರೈಟ್ಲಿ ಇಂಪಾಸಿಬಲ್. ಈ ಒಂದೇನಪ್ಪಾ ಅಂತಂದ್ರೆ ಸಮನ್ವಯ ಸಮಿತಿ ಜೊತೆಲಿ ಹೋಗ್ತಾ ಇದೀವಿ, ಸರ್ಕಾರ ಮಾಡ್ತಾ ಇದೀವಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಎಲ್ಲರ ಜೊತೆಲಿ ಕರ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ, ನಮ್ದಲ್ಲ ಅಲ್ವಾ? ನೀವು ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಪ್ಪ. ನಾವು ನಿಮ್ಗೆ ಅಧಿಕಾರ ಕೊಟ್ಟಿದೀವಿ, ಅದ್ ಬಿಟ್ಟು ನೀವ್ ಹೇಳ್ದಂಗೆ ಅಧಿಕಾರ ಕೊಟ್ಟು ನೀವ್ ಹೇಳ್ದಂಗೆ ಕೇಳ್ಬೇಕು ಅಂದ್ಬಿಟ್ಟು ನಮ್ಮ ಪಾರ್ಟಿ ಸುಟ್ಕೊಳಕ್ ಆಗ್ತದ? ಸರಿ ಸರ್, ಹಾಗಿದ್ರೆ ನಿಮ್ ಪ್ರಕಾರ ಸಿಎಂ ಯಾರು ಸರ್? ಯಾರು ಅಂತ ಹೇಳ್ತೀರಿ? ಕರ್ನಾಟಕದ ಸಿಎಂ ಕುಮಾರಸ್ವಾಮಿ. ನಮಗೆ ನನ್ನ ಲೀಡರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಖರ್ಗೆ ಇವರೇ ನಮ್ಗೆ ಮನ್ ದೇವ್ರು. ಅವ್ರ ದೇವ್ರಾಗಕ್ ಸಾಧ್ಯ ಇಲ್ಲ. ಓಕೆ, ಹಾಗಿದ್ರೆ ಲೋಕಸಭೆಗೆ ಮೈತ್ರಿ ಮುಂದುವರಿಯುತ್ತೆ ಅಂತೀರಾ, ಮುಂದುವರಿಯಲ್ಲ ಅಂತೀರಾ? ನೋಡಿ, ಅದು ಹೈಕಮಾಂಡ್ ತೀರ್ಮಾನ, ಅದು ನಂದಲ್ಲ. ಬಟ್ ಮುಂದುವರಿತಕ್ಕಂಥದ್ದು ಬಿಡ್ತಕ್ಕಂಥದ್ದು ನಮ್ಮ ಹೈಕಮಾಂಡ್. ನಿಮ್ಮ ಅಭಿಪ್ರಾಯ ಸರ್ ಯಾವ್ದಾದ್ರೆ ಚೆನ್ನಾಗಿರುತ್ತೆ? ನನ್ನ ಅಭಿಪ್ರಾಯ ಹಾಸನ ಅಥವಾ ಮಂಡ್ಯ ಯಾವ್ದಾದ್ರು ಒಂದು ನಮ್ಮ ಪಕ್ಷಕ್ಕೆ ಕೊಡ್ಲೇಬೇಕು. ನಾನು ದೇವೇಗೌಡರು ಬರೀ 52,000 ಬಂದಿದ್ದೆ, ನಾನು MP ಆಗಿರ್ತಿದ್ದೆ. ಅಲ್ಲಿ ಮಂಡ್ಯದಲ್ಲಿ 5,000 ಬಂದಿದ್ದೆ, ನಮ್ಮ ಪಾರ್ಟಿನೇ ಗೆಲ್ತಿತ್ತು. ಈಗ ನಮ್ಗೆ ಹೇಳ್ತಾರೆ ಶಾಸಕರುಗಳು ಹಿಂಗೆಲ್ಲ ಮಾಡ್ತಾ. ಪುಟ್ಟರಾಜು ಮಾತಾಡೋದು ಕರೆಕ್ಟಾ? ಪುಟ್ಟರಾಜ್ ಏನ್ ಮಾತಾಡ್ತಾನೆ? ಬಿಜೆಪಿ ಜೊತೆ ಹೋಗ್ಲಿ ಬೇಡ ಅಂದಿರೋ ಯಾರು? ಯಾಕೆ ಮಾತಾಡ್ಬೇಕು? ಒಬ್ಬ ಮಂತ್ರಿ ಹೇಗ್ ಮಾತಾಡ್ತಾನೆ? ತಪ್ಪಲ್ವಾ ಅದು? ಅವ್ರು ಮಾತಾಡಿದ್ರು ಮಾತ್ರ ಕರೆಕ್ಟ್, ನಮ್ಮವ್ರು ಮಾತಾಡಿದ್ರು ಮಾತ್ರ ತಪ್ಪು ಅನ್ನೋದು ತಪ್ಪು. ಯಾರೇ ಮಾತಾಡಿದ್ರು ತಪ್ಪು. ದಟ್ ಇಸ್ ಡಿಫರೆಂಟ್. ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ರಾಜಕಾರಣ ಆಗ್ಬಾರ್ದು, ಪ್ರೀತಿಯಿಂದ ವಿಶ್ವಾಸದಿಂದ ಆಗ್ಬೇಕು. ಈಗ ರೈಟ್ ಅವ್ರ ಹಂಗ ಮದುವೆ ಆಗ್ಬಿಟ್ಟಿದ್ವಿ ಮೇಡಮ್, ಗೋ ಟುಗೆದರ್. ಓಕೆ, ಧನ್ಯವಾದ ಮಂಜು ಅವರೇ. TV5 ಜೊತೆ ಮಾತನಾಡಿದ್ದಕ್ಕೆ. ಸರ್ ಸ್ಪಷ್ಟವಾಗಿ ಹೇಳಿದ್ರು, ಮಂಡ್ಯ ಹಾಸನ ಈ ಎರಡರಲ್ಲಿ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಸೆಕೆಂಡರಿ, ಬಟ್ ಈ ಎರಡೂ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರವನ್ನು ನಮಗೆ ಬಿಟ್ಕೊಡ್ಬೇಕು. ಆದರೆ ಹಾಸನದಲ್ಲಿ ದೇವೇಗೌಡರೇ ಸ್ಪರ್ಧಿಸಿದ್ರೆ ನಮ್ಮ ಬೆಂಬಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನುವಂಥದ್ದನ್ನು ಹೇಳಿದ್ರು. ಪರೋಕ್ಷವಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಮಾಜಿ ಸಚಿವ ಮಂಜು ವಿರೋಧವನ್ನು ವ್ಯಕ್ತಪಡಿಸಿದ್ರು.